ಅಲ್ಲ ನೀ ದೊಡ್ಡ ಹಾಕಿದ್ರು ಸಣ್ಣ ಹಾಕಿದ್ದೆ ಇಷ್ಟು ದಿವಸ ನೀ ಸಣ್ಣ ಹಾಕಿದ್ರು ಇಷ್ಟು ದಿವಸ ದೊಡ್ಡ ಹಾಕಿದ್ದೆ ಕ್ಯಾ ಬಾತ್ ಕಣ್ಣ ಕೈ ಹಚ್ಕೊಂಡಿದ್ದೆ ಈಗ ಯಾಕ ಹೆಂಗೈತ್ ಮೈಗೆ ನೋಡ್ರಿ ಉಡಿಯಕ್ಕೆ ಹಾಕೊಂಡು ಈಗ ಮತ್ತೆ ವಾಪಸ್ ತವ್ರ ಮನಿ ಕಡೆ ಹೊಂಟಾರ ನಮ್ ತಂಗಿಗಳು ನಸೀಬ್ ನೋಡೋ ನಿಮ್ದ ಅಣ್ಣಗಳ ಕಡೆಯಿಂದ ಕಾಲ್ ಮುಗಿಸ್ತಾರಲ್ಲ ಅದಕ್ಕೆ ಈಗಿಂತ ಕಾಲ್ ಮುಗಿತಾರ ನೀವು ಒಂದು ಎರಡು ಮೂರು ಮೂರ್ ಸಲ ಆತ ನಾಲ್ಕು ಇನ್ನೊಂದು 5 ಯಾಕೋ ಗೊತ್ತಿಲ್ಲ ತಲೆ ತಿರುಗಿದಂಗ ಆಗತೈತೆ ನಂಗೆ ಚಕ್ಕರ್ ಬರತ್ತಿತ್ತ ಕಣ್ಣು ಫುಲ್ ಬ್ಲೈಂಡ್ ಆಗಿಬಿಡ್ತು ಫುಲ್ ಮಂಜು ಏನೂ ಕಾಣಿಸ್ಲಿಲ್ಲ ನನ್ನ ಕಣ್ಣ ಕಾಣಬಾರ್ದಾಗಿದ್ದ ಒಂದು 15 ಸೆಕೆಂಡ್ ಆತಂಗ ಹಲೋ ಪಾಪ ಸ್ವಲ್ಪ ಆರಾಮ ಅನ್ಸತ್ತೆ ಸರಿ ನೋಡಿ ಸ್ಪೆಷಲ್ ಬಜ್ಜಿ ವಿನಾಯಕ್ ಮಾಡಿದ್ದು ವೆರಿ ಸ್ಪೆಷಲ್ ಬಜ್ಜಿ ಬರ್ರಿಪ್ಪ ಹಂಗಿತ್ತಂದ್ರೆ ಯಾರಿಗೆ ಬಜ್ಜಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ ನಮ್ಮ ಸ್ಪರ್ಶ ಅವರು ಅವ್ರ ಅಮ್ಮನ ಜೋಡಿ ಹೆಂಗ ಆಟಾಡ್ಕೊಂತ ಬರ್ತಾರೆ ನೀವುಂಡು ನಾವುಂಡು ಅನ್ಕೊಂತ ಮಾಡಪ್ಪ ಹುಷಾರ ತಾಕತ್ಲಕ್ಕೆ ಇಲ್ಲ ವಿಡಿಯೋ ಬಂದ್ ಮಾಡ್ತೇನೆ ಇಲ್ಲ ನಾ ಗೇಮ್ ಆಡತ್ತೇನೆ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ರ್ಯಾಂಡ್ ನ್ಯೂ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನಾಗ ಒಂಚೂರು ವಿಶೇಷ ಮತ್ತು ಒಂಚೂರು ಟ್ವಿಸ್ಟೂ ಐತಿ ಸೊ ಏನು ವಿಶೇಷ ಏನು ಟ್ವಿಸ್ಟು ನನಗೇನಾಗಿತ್ತು ಅನ್ನೋದನ್ನ ನೋಡ್ಬೇಕಂದ್ರೆ ಈ ವ್ಲಾಗ್ನ ಎಂಡ್ ಮಟ್ಟ ನೋಡ್ರಿ ಹಂಗ ಚಾನಲ್ನ ಯಾರ್ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನ್ರಿ ಶ್ರದ್ಧಾ ಮೇಡಮ್ ಏನ್ ನಡ್ಸೇರಿ ಸಾಕು ಒಂದ್ಸಲ ಮುಗ್ದಿರಿಲ್ಲ ಸಾಕು ನನಗೆ ನೋಡ್ರಿ ಎಲ್ಲರಿಗೂ ಕಾಲ್ ನಮಸ್ಕಾರ ಮಾಡೋ ಪ್ರೋಗ್ರಾಮ್ ನಡೆದೈತಿ. ಅಲ್ಲ ಒಂದು ಜಂಡ ಬಾಂಬ್ ತಗೊಂಡೋಗ್ರಿ ಹಿಂಗೆದ್ದು ನಡನು ಆಗಿರ್ತಾವ ಹೌದು ಕಾಲ್ ಮಾಡ್ತಾರ ಅಲ್ಲಿ ಮತ್ ಮನಿಗ್ ಬರಂಗಿಲ್ರಿ ಅವ್ರಿಗೆ ನೀನು ಮಾಡ ನಮಸ್ಕಾರ ಮಾಡು ದೀರ್ಘ ದಂಡ ನಮಸ್ಕಾರ ಮಾಡ್ಬೇಕು ಮಾಡು ನಮ್ ಶ್ವೇತ ಹಾಲು ಬಿಡಕ್ಕೆ ಹೆಂಗಿತ್ತಂದ್ರೆ ನಿನ್ ಮಗನ್ ಏನ್ತಿ ಸಸಿ ನಾ ನಿನ್ ಮಗ ನನಕ ಹಿಂಗ ಅಯ್ಯೋ ಭಗವಂತನೇ ಏಕೆ ಹೋಗಿ ನಮ್ಮ ಅವ್ವ ಅಂತ ನಾ ವಿಚಾರ ಮಾಡತ್ತೇನೆ ನೋಡ್ರಿ ಕುಸ್ತಿ ಹಿಡ್ದಾರ ಕುಸ್ತಿ ಅಕ್ಕ ತಂಗಿಯ ಬಂದ ಪ್ರಮೋಷನ್ ಇವ್ರು ಕಾಲ್ ಹಿಡಿಯಾಕ ಕುಸ್ತಿ ಹಿಡಿಯಾಕತ್ತಾರಲ್ಲ ಮರೆಯ ಬೇಡ ನಮ್ ತಂಗಿಗೆ ಬಾಗಬಾರ್ದು ಅನ್ನೋ ಉದ್ದೇಶ ಬಾಗಬಾರ್ದು ಅನ್ನೋ ಉದ್ದೇಶ ಅಂತ ಇತ್ತು ನಮ್ಮ ರೇಖಾ ಅಂತ್ರು ಅಕ್ಕ ಅಲ್ಲ ಈಗ ಎಲ್ಲಕ್ಕಿಂತ ಸಣ್ಣ ಸೊಸಿ ಅಕ್ಕಿನೇ ಇದ್ಲನ ಈಗ ನನಗೂ ಬರೀ ಅಕ್ಕಗಳ ಇದ್ರ ಇನ್ನು ಮುಂದೆ ತಂಗ್ಯಾರ ಸಿಕ್ಕಾರ ವಯಸ್ನ್ಯಾಗ ಸಣ್ಣಕ್ಕೆ ಅಂದ್ರೆ ಅಕ್ಕಿ ಇದ್ಲ ಹಣ್ಣುಗಳೊಳಗ್ ಸಣ್ಣವ್ರ ಅಂದ್ರ ಇದ್ರೊಳಗ ಅಲ್ಲ ನೀ ದೊಡ್ಡ ಹಾಕಿದ್ರು ಸಣ್ಣ ಹಾಕಿದ್ದೆ ಇಷ್ಟು ದಿವಸ ನೀ ಸಣ್ಣ ಹಾಕಿದ್ರು ಇಷ್ಟು ದಿವಸ ದೊಡ್ಡ ಹಾಕಿದ್ದೆ ಕ್ಯಾ ಬಾತ್ ವಿನಾಯಕ ಕಣ್ಣ ಕೈ ಹಚ್ಕೊಂಡಿದ್ದೆ ಈಗ ಯಾಕೆ ಖರ್ಚು ಕೊಡಕ್ಕೆ
ಯಾರು ಇಲ್ಲ ಅವಂಗ ಅರ್ಜೆಂಟ್ ಅದ ತಗೋದು ಏಯ್ ಯಾಕ ಹೆಂಗೈತ್ ಮೈಗೆ ನೋಡ್ರಿ ಉಡಿಯಕ್ಕೆ ಹಾಕೊಂಡು ಈಗ ಮತ್ತೆ ವಾಪಸ್ ತವ್ರ ಮನೆ ಕಡೆ ಹೊಂಟಾರ ನಮ್ಮ ತಂಗಿಗಳ ಇಲ್ಲಿ ಒಂದು ಆಟೋ ನಿಂತೈತಿ ಏ ತಂಗಿಗಳು ನಸೀಬ್ ನೋಡೋ ನಿಮ್ದ ಅಣ್ಣಗಳ ಕಡೆಯಿಂದ ಕಾಲ್ ಮುಗಿಸ್ತಾರಲ್ಲ ಅದಕ್ಕೆ ಈಗಿಂತನ ಕಾಲ್ ಮುಗಿತಾರ ನೀವ ಓಹೋ ಈಗ ಗೊತ್ತಾತ್ ನನಗೆ ಯಾಕ ಅಣ್ಣಗಳು ಇದ್ರು ತಂಗಿಗಳು ಕಾಲ್ ಮುಗಿತಾರ ಅಂತೇಳಿ ಹಡದು ಅಂತೇಳಿ ಹಿಂದಿಡಿರಿ ಹಿಂದ ಮುಂದ್ ಏನ್ ಹೆಸರಿಡತ್ತಾರ ನನ್ ದುಬ್ಬ ಚಪ್ಪರ್ಸಕ್ಕ ಬಾ ನಿಂದ ಚಪ್ಪರ್ಸ್ತೇವೆ ತಂಗಿ ಹುಷಾರ ಇಲ್ಲ ಹೇಳತ್ತೀನಿ ನಾನು ನಡಿ ಮುಂದ್ ನಡಿ ನೋಡ್ ನಡಿ ಹತ್ತೇನ್ರಿ ಮತ್ತೆ ಗಟ್ಟೆ ಕಟ್ಕೊಡ್ರಿ ಆಮೇಲೆ ಮತ್ತೊಮ್ಮೆ ಶೂಟ್ ಈಗ ಸ್ಟಾರ್ಟ್ ಮಾಡಿದೆ 4 ಸಲ ಹಾಕ್ರಿ ಇನ್ನೊಂದ್ಸತಿ ಆಗ್ಬಿಡ್ರಿ 5 ಸತಿ ಹಾಕೈತಿ ಬರಬರ ಆಕೈತಿ ಹಾಕ್ರಿ ತಿನ್ನಪ್ಪಿ ಏನಾಗಿಲ್ಲ ಸ್ವೀಟ್ ಮುತ್ತು ನೀನು 5 ಸಲ ಹಾಕ್ಬೇಕಾ ಸ್ವಲ್ಪ 5 ಸತಿ ಹಾಕ 1 2 3 3 ಸಲ ಆತ 4 ಇನ್ನೊಂದು 5 ವೆರಿ ಗುಡ್ ಹಿಂಗ್ ಬೇಕು ಯಾರು ಮಾಡ್ಸವ್ರ ನೋಡ್ರಿ ಬರೋಬರಿ 2:30 ಆಗೈತಿ ನಮ್ಮ ಶ್ವೇತಾ ಅವರು ಇಲ್ಲಿ ಫೋನ್ ನೋಡ್ಕೊಂತ ರೀಲ್ಸ್ ನೋಡ್ಕೊಂತ ಟೈಮ್ ಪಾಸ್ ಮಾಡತ್ತಾರ ಇಲ್ಲಿ ಒಳಗೆ ಎಲ್ಲರೂ ಹುಡುಗರು ಅದಾರ ನಮ್ಮ ಸ್ಪರ್ಶ ಅವರು ಮಕ್ಕೊಂಡಾರ ಧರ್ಮಾನಂದ ಚಲೋ ಬಾಯ್ ನಾ ಅವ್ರಿಗೂ ಬರ್ತೇನೆ ಮಮ್ಮರಿ ಹೋಗಿ ಬರ್ತೇನೆ ಹಾ ಕೆಳಗದವ್ರಿ ಮಮ್ಮರಿ ಹೋಗಲ್ಲ ಬನ್ನಿ ಹ್ಞೂ ರೀ ನಡ್ರಿ ಹಂಗಿತ್ತಂದ್ರೆ ಈಗ ಬೆಳಗಾವಕ್ಕೆ ಹೋಗಿ ಭೇಟಿ ಹಾಕೇನಂತ ನಿಮಗೆ ಮಾಡಕ್ ನಿಂತಾರ ಬಾಯ್ ಹೋಗಿ ಬರ್ತೇನೆ ಬಾಯ್ ಅಕ್ಕ ಬಾಯ್ ನನ್ನ ಮಗಳು ಒಂದ ಮಿಸ್ಸಿಂಗ್ ಬಾಯ್ ಮಾಡಕ್ಕ ಅಪ್ಪಾಜಿ ಇಲ್ಲ ಹಂಗೆ ಕೇಳಂಗಿಲ್ಲಕ್ಕೆ ಶಾನೆ ಐತದ ಚಲೋ ಬಾಯ್ ಹಾ ಅಕ್ಕ ನೋಡ್ರಿ ಇಲ್ಲಿ ಊರಿಗೆ ಹೊಂಟಿದ್ದೆ ಬೆಳಗಾವಕ್ಕೆ ಆ್ಯಕ್ಚುಲಿ ಈಗ ಇಲ್ಲಿ ರಾಮದುರ್ಗ ಸಮೀಪ ಇನ್ನೊಂದು 11 ಕಿಲೋಮೀಟ್ರ್ ಇತ್ತು ರಾಮದುರ್ಗ 12 ಕಿಲೋಮೀಟ್ರ್ ಇತ್ತು ಇದು ಯಾವುದು ಊರಪ್ಪ ಅಂತಂದ್ರೆ ಅಲ್ಗತ್ತಿಗದೆ ನೋಡ್ರಿ ನನಗೆ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಯಾಕೋ ಗೊತ್ತಿಲ್ಲ ತಲೆ ತಿರುಗ್ದಂಗೆ ಆಕತೈತೆ ನಂಗೆ ಚಕ್ಕರ್ ಬರತ್ತಿತ್ತು ಕಣ್ಣು ಫುಲ್ ಬ್ಲೈಂಡ್ ಆಗಿಬಿಡ್ತು ಫುಲ್ ಮಂಜು ಏನೂ ಕಾಣಿಸ್ಲಿಲ್ಲ ನಂಗೆ ಕಣ್ಣು ಕಾಣವಲ್ದಾಗಿತ್ತು ಒಂದು 15 ಸೆಕೆಂಡ್ ಆತಂಗೆ ಆಮೇಲೆ ವಾಮಿಟ್ ಬಂದಂಗೆ ಆಯ್ತು ವಾಮಿಟ್ ಮಾಡ್ಕೊಂಡೆ ಅದು ಸರಿಯಾಗಿ ಆಗಲಿಲ್ಲ ಮೈಯೆಲ್ಲ ನಡ್ಗಾಕತ್ಬಿಟ್ಟೈತಿ ಯಾಕಂತ ಗೊತ್ತಿಲ್ಲ ತ್ರಾಸಾಗತ್ತೈತೆ ಅಂದ ಕೂಡಲೇ ಮಮ್ಮಿಗೆ ಫೋನ್ ಹಚ್ಚಿ ಹೇಳಿದೆ ಬರೋಕೆ ಒಂದು ಅರ್ಧ ತಾಸು ಲೇಟ್ ಆಕೈತಿ ಆರಾಮ ಸ್ವಲ್ಪ ಇಲ್ಲಿ ಅದು ನಿಂತೇನೆ ಅಂತ ಹೇಳಿದೆ ಆಮೇಲೆ ಅವ್ರು ಇದ್ದವ್ರು ಶ್ವೇತಾಗೆ ಫೋನ್ ಹಚ್ಚಿದ್ರೆ ಈಗ ಶ್ವೇತಾ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಅವ್ರು ಅಣ್ಣನ ಕಳ್ಸತ್ತಾರ ಬಾ ವಾಪಸ್ ಅಂತೇಳಿ ಈಗ ವಿನಾಯಕ್ ಬರತ್ತ ನನ್ನ ಕರೆಯಕ್ಕೆ ಆರಾಮ ಅನ್ನಿಸೋಲ್ತ್ರಿ ಏನು ಮಾಡ್ಬೇಕು ಗೊತ್ತಾಗೋಲ್ತು ಒಮ್ಮೆ ಆರಾಮ ಅನ್ನಿಸೋಲ್ತು ನಂಗೆ ಸರಳ ಇದ್ದೀನಿ ನಿನ್ನಿಂದ ಮುಂಜಾನಿಂದ ಆರಾಮಿದ್ದೆ ಅಂದ್ರೆ ಒಂದು 2-3 ದಿವಸ ಡಿಸೆಂಟ್ರಿ ಇರ್ತಿತ್ತು ಬಟ್ ಇವತ್ತು ಒಮ್ಮೆ ಸಡನ್ಲಿ ತಲೆ ತಿರ್ಗಾಕತ್ಬಿಟ್ಟೈತಿ ಏನಾಗೈತೆ ಗೊತ್ತಿಲ್ಲ ಈಗ ವಾಪಸ್ ಬದಾಮಿಗೆ ಹೋಗ್ತೇನೆ ನಾನು ಬೆಳಗಾವಿಗೆ ಹೋಗೋದು ಕ್ಯಾನ್ಸಲ್ ಆಗ್ತಿದ್ದು ಇಲ್ಲೇ ನಿಂತೇನೆ ನೋಡ್ರಿ ಇದು ಹಲ್ಗತ್ತಿ ಬಸ್ ಸ್ಟ್ಯಾಂಡು ಏನೋ ಗೊತ್ತಿಲ್ಲ ಇಲ್ಲಿ ಹಿಂದೊಂದು ಸರ್ಕಲ್ ಐತಿ
ಸರ್ಕಲ್ ಐತೆ ನೋಡ್ರಿ ಇಲ್ಲಿ ಕಾಣತೈತಿ. ಆ ಸರ್ಕಲಿಂದ ಜಸ್ಟ್ ಮುಂದೆ ಹೋಗಿದ್ದೆ ನಾನು, ಮತ್ತು ವಾಪಸ್ ಟರ್ನ್ ತೊಗೊಂಡು ಬಂದಿದ್ದು ನಿಂತೇನೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜನಾರ ಅದಾರ, ಅಲ್ಲಿ ಜನನೂ ಇದ್ದಿದ್ದಿಲ್ಲ ಅಂದ್ಕೂಡಲೇ ಈಗ ಈಚೆ ಕಡೆ ತೊಗೊಂಬಂದು ಗಾಡಿ ನಿಂದ್ರಿಸಿ ವಿಡಿಯೋ ಮಾಡ್ಕೊಳತ್ತೀನಿ. ಕಾರ್ ಎ ಸಿ ಹಚ್ಚನಿ, ಎ ಸಿ ಹಚ್ಚಿದ್ರೆ ಆರಾಮ್ ಅನ್ಸಾತೈತಿ, ಇಲ್ಲಾಂದ್ರೆ ಭಯಂಕರ ತ್ರಾಸ ಆಗತೈತಿ, ಫುಲ್ ಸ್ವೆಟ್ ಹೊಡ್ಯಾದೈತಿ ಮೈ. ಹಿಂಗಾಗಿ ಕೂತೇನೆ ನೋಡ್ರಿ, ಏನು ತಿಳಿಯವಲ್ದು ನನಗೆ. ನೋಡೋಣ ಮುಂದೆ ಏನಾಕೈತಂತ. ನೋಡ್ರಿ ಇಲ್ಲಿ ಹಲ್ಗತ್ತಿ ಒಳಗೆ ಬಂದು ಅಲ್ಲಿ ಮುಂದೊಂದು ಕಿರಾಣ ಶಾಪ್ ಒಳಗೆ ಲಿಂಬು ತೊಗೊಂಡೆ ಮತ್ತು ಪ್ಲೇನ್ ಸೋಡಾ ತೊಗೊಂಡು ಸ್ವಲ್ಪ ಲಿಂಬು ಸೋಡಾ ಮಾಡ್ಕೊಂಡು ಕುಡ್ದೆ ನಾನೀಗ. ಇಲ್ಲೇ ವಿನಾಯಕ್ ಅವ್ರು ಬರ್ತೀನಿ, ಇಲ್ಲೇ ಇರಂತ ಹೇಳ್ಯಾರ ಅವ್ರು, ಹಲ್ಗತ್ಯಾಗ ಇರಂತ ಹೇಳ್ಯಾರ. ಸೊ ಇಲ್ಲೇ ಸ್ವಲ್ಪ ಸೈಡ್ ಗಾಡಿ ಹಾಕಿ ರೆಸ್ಟ್ ಮಾಡ್ತೇನಂತ. ಆ್ಯಕ್ಚುಲಿ ಅಡ್ಡಾಡೋಕೆ ಆಗೋಲ್ತು, ನಂಗೆ ಭಾಳ ತ್ರಾಸ ಆಗತ್ತೈತಿ. ಏನಾಗೈತೆ ನನಗೆ ಗೊತ್ತಾಗೋಲ್ತು. ವಿಚಿತ್ರ ಕ್ಲೈಮೇಟ್ ವಿಚಿತ್ರ ಐತೋ ನನಗೆ ಏನಾಗೈತೆ ತಿಳಿವಲ್ತೆ. ಸ್ವಲ್ಪ ಲಿಂಬು ಸೋಡಾ ಕುಡಿದು ಕೂಡಲೇ ರಿಲ್ಯಾಕ್ಸ್ ಅನ್ಸತೈತಿ. ನಿಮ್ಗೆ ಗುರ್ತಾಗ್ತಿರ್ಬೇಕು ನನ್ನ ವಾಯ್ಸು ಬೇರೆ ಬರತೈತಿ ಸಡನ್ನಾಗಿ ಅಂತೇಳಿ. ಏನಾಗೈತೆ ತಿಳಿಯವಲ್ತ್ರಿಪ್ಪ, ನಿಮ್ಗೇನ್ರ ಗುರ್ತೈತೇನ ಏನಾತಂತೇಳಿ ನಮ್ಮ ಮಕ್ಳು ವಿಚಿತ್ರ. ಜಸ್ಟ್ ವಿನಾಯಕ್ ಅವ್ರು ಫೋನ್ ಮಾಡಿದ್ರೆ ಬರತ್ತೇನ್ರಿ ಇನ್ನೊಂದು 5 ಕಿಲೋಮೀಟ್ರ್ ಅಂದಿದ್ರೆ, ಮೇ ಬಿ ಇದೇ ಬಸ್ ಇರ್ಬೋದು ಅಂತ ಅನ್ಸಾತೈತಿ. ಐ ಆಮ್ ಶೋರ್ ಅಬೌಟ್ ಇಟ್. ಇದ್ರೆ ಇದೇ ಬಸ್ ಇರ್ತೈತಿ, ಇಲ್ಲಾಂದ್ರೆ ಇದಕ್ಕೂ ಹಿಂದೆ ಬಸ್ ಇರ್ಬೋದು. ಎಲ್ಲಿಂದ ಬಂದೈತೆ ಇದು ಬಸ್? ಕೊಳಗೇರಿಯಿಂದ ಬಂದೈತೆ ಅಂದ್ರೆ ಇರ್ಬೋದು ಇದು. ನಮ್ಮ ವಿನಾಯಕ್ ಅವ್ರು ಬಂದ್ರು. ಹಲೋ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ಗುರ್ತಿಲ್ರಿಪ್ಪ, ಏನಾಗೈತ ನನಗೂ ಗೊತ್ತಾಗಲ್ತು. ಚಲೋ ಜಂಗೆ ನೀವ ಹೊಡಿಬೇಕ, ನಂಗೆ ಹೊಡ್ಯಾಕ ಆಗೋಲ್ತ. ನೋಡ್ರಿ ನನ್ ಕರ್ಯಾಕ ವಿನಾಯಕ್ ಮತ್ ಕಾಕ ಇಬ್ರು ಬಂದಾರ. ಯಪ್ಪ ನಾವಲ್ಲಪ್ಪ, ಏನಾಗೈತ್ ನನಗ ಗೊತ್ತಿಲ್ಲ. ಕಮ್ಮಿ ಆತ ಈಗ ಆರಾಮ್ ಅನ್ಸಾದತ್ ಕಾಕ, ಸ್ವಲ್ಪ ಆರಾಮ್ ಅನ್ಸಾದತಿ. ಬಟ್ ಆಗ ಭಾಳ ಕೆಟ್ಟ ತ್ರಾಸ ಆತ, ಪೂರಾ ವಾಮಿಟಿಂಗ್ ಬಂದಂಗಾಗಿ. ಅಲ್ಲ ರೀ ಮಾಮ, ಇಲ್ಲ ಯಾರು ಕೊಡ್ತೀನಿ. ಹಲೋ ಪಾಪ. ಸ್ವಲ್ಪ ಆರಾಮ್ ಅನ್ಸೈತ್ರಿ. ಸರಿ ರೀ. ಹಾಂ ರೀ, 6 ಗಂಟೆಗೆ ಬರ್ತೀರಿ? ಯಾಕೆ ನಾನು ನೋಡಾಗ? ಅಯ್ಯೋ ಅಂಥದ್ದೇನಾಗಿಲ್ತವ್ರಿ, ನಾ ಅಲ್ಲಿ ಡಾಕ್ಟ್ರ್ ಕಡೆ ಹೋಗಿ ಫೋನ್ ಹಚ್ತೇನೆ ಮತ್ತೆ ಏನಂತ ಕೇಳ್ಕೊಂಡು. ಹಚ್ತೇನೆ ರೀ. ಸರಿ ರೀ. ಸರಿ ಸರಿ. ಇಲ್ಲ ರೀ, ನಾ ಹೊಳ್ಳೆ ಹಚ್ತೇನೆ ನಿಮಗೆ. ಸರಿ ಸರಿ, ಇಡ್ಲಿ. ಸೊ ನೋಡ್ರಿ, ಈಗ ಮನೆ ಕಡೆ ಹೋಗೋಣಂತ ವಾಪಸ್. ಅಲ್ಲಿಂದ ನೆಟ್ಟಗೆ ನಾವು ಹೋಗಿದ್ದು ಬದಾಮಿಗೆ ಹೋದ್ಮೇಲೆ ಏನಾದಪ್ಪ ಅಂತಂದ್ರೆ, ನಾವು ಹೋಗಿದ್ದು ಫಸ್ಟಿಗೆ ಡಾಕ್ಟರ್ ಕಡೆನ. ಮನೆಗೆ ಹೋಗ್ಲೇ ಇಲ್ಲ ನಾವು, ಫಸ್ಟಿಗೆ ಡಾಕ್ಟರ್ ಕಡೆ ಹೋದ್ವಿ. ಡಾಕ್ಟರ್ ಅಂದ್ರೆ ಸರಿಯಾಗಿ ಟೈಮ್ ಟು ಟೈಮ್ ಊಟ ಆಗಿಲ್ಲ, ನಿದ್ದೆ ಆಗಿಲ್ಲ ಅನ್ನೋದಕ್ಕೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಅಂತಂದ್ರೆ, ಹಂಗ ಅದ್ರ ಜೊತೆಗೆ ಪಿತ್ತನು ಜಾಸ್ತಿ ಆಗೈತೆ ಅಂತಂದ್ರೆ, ಹಿಂಗಾಗಿ ವೀಕ್ನೆಸ್ ಭಾಳ ಆಗೈತೆ ನಿಮ್ಗೆ ಅಂಥೇಳಿ ಬಡ ಒಂದು ಇಂಜೆಕ್ಷನ್ ಮಾಡಿ 1-2 ದಿವಸದ ಗುಳಿಗೆ ಕೊಟ್ಟರು. ಗುಳಿಗೆ ತೊಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆ ಕಡೆ ಹೋಗಿ ಮಕ್ಕೊಂಡವ. ನೆಕ್ಸ್ಟ್ ಡೇ ನಾ ಎದ್ದೇ ಇಲ್ಲ. ಅದಾದ ಮೇಲೆ ನೆಕ್ಸ್ಟ್ ಡೇ ಏನಾತ ಅನ್ನೋದನ್ನ ಮುಂದಿನ ಬ್ಲಾಗ್ನಾಗ ನೀವು ನೋಡ್ತೀರಿ. The next day. ಗುಡ್ ಮಾರ್ನಿಂಗ್ ಶ್ರದ್ಧು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀವಿ. ನೋಡ್ರಿ, ಬೆಳಿಗ್ಗೆ ಎದ್ದ ನಮ್ಮ ಅಣ್ಣ ಬಜ್ಜಿ ಮಾಡಾಕತ್ತಾನ. ನಮಸ್ಕಾರ ರೀ ವಿನಾಯಕ್ ಅವ್ರ. ಅಲ್ರಿ, ಹೊಸದಾಗಿ ನಾವು ಮದ್ವಿ ಮಾಡ್ಕೊಂಡು, ಅಂದ್ರ ನೀವು ಮದ್ವಿ ಮಾಡ್ಕೊಂಡು ಸ್ವಸ್ಥರ್ನ ಮನಿಗ್ ಕರ್ಕೊಂಡ್ ಬಂದಿರಿ. ಸ್ವಸ್ಥರ್ ಕೆಲಸ ಹಚ್ಬಾರ್ದು ಅಂತೇಳಿ ನೀವ ಬಜ್ಜಿ ಮಾಡಾತಿರು. ಇನ್ ಹೆಂಗೇನು ಇದು ಲೆಕ್ಕ ತಿಳಿಲಿಲ್ಲ, ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವೀಗ. ಇಲ್ಲ, ಉಷ್ಟ್ರ ಹೆಣ್ಮಕ್ಳು ಬಿಸಿ ಆದ್ರ ನಾಷ್ಟ ಲೇಟ್ ಆಕತ್ತಂತಂದ್ರ ಅದಕ್ಕೆ ಬಜ್ಜಿ ನಾನ ಮಾಡಾಯ್ತು. ಓಕೆ, ನಮ್ ವಿನಾಯಕ್ ಅವ್ರು ಇವತ್ತ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಬಜ್ಜಿ ಮಾಡತ್ತಾರ. ನಮ್ಮ ಬ್ರಹ್ಮೇಂದ್ರ ಅವರು ಅಲ್ಲಿ ನೀರ್ ತುಂಬಾತಾರ. ಇವತ್ತು ನನಗೆ ಬಹಳ ಖುಷಿ ಆಗತೈತಿ, ನಮ್ ಬ್ರಹ್ಮೇಂದ್ರ ಮತ್ತು ವಿನಾಯಕ್ ಕೆಲಸ ಮಾಡತ್ತಿದ್ ನೋಡಿ. ಸ್ಪೆಷಲ್ ಬಜ್ಜಿ ಅದಾವ. ಸ್ಪೆಷಲ್ ಬಜ್ಜಿ ವಿನಾಯಕ್ ಮಾಡಿದ್ದು, ವೆರಿ ಸ್ಪೆಷಲ್ ಬಜ್ಜಿ. ಬರ್ರಿಪ್ಪ, ಹಂಗಿತ್ತಂದ್ರೆ ಯಾರಿಗ್ ಬಜ್ಜಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ.
ಮಾರ ಯಾರಿಗೆ ಬೇಕು ಕಮೆಂಟ್ ಮಾಡ್ರಿಪ್ಪ. ಯಾರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಹಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಟೈಮ್ ನೋಡ್ರಿ ಬರೋಬರಿ 10 ಆತ. ನಾ ಈಗ ಬೆಳಗಾವ್ಗೆ ಹೋಗಿ ಬರ್ತೇನೆ ಚತವ್ರ. ಬಾಯ್, ಹೋಗಿ ಬರ್ತೇನೆ ರೀ ಮಮ್ಮರ್. ಹ್ಞೂ ರೀ ಹೇಳ್ರಿಪ್ಪ ಮತ್ತೆ ಬೆಳಗಾವ್ಗೆ ಹೋಗೋಣಂತ. ಮನೆ ಮರ್ದಾವ ಹಾದಿ ಮಠ ಹೋಗಿ ವಾಪಸ್ ಬಂದಿದ್ವಿ. ಇವತ್ತೇ ನಂಗೆ ಹಂಗೆಲ್ಲ ಫುಲ್ ಫುಲ್ ಫ್ರೆಶ್ ಅದನಿ. ಚಲೋ ಹೋಗೋಣ, ಲೆಟ್ಸ್ ಗೋ. ಸೊ ಆಲ್ ರೈಟ್ ನೋಡ್ರಿ, ಇಲ್ಲಿ ಆ್ಯಕ್ಚುಲಿ ಏನಾತಪ್ಪ ಅಂತಂದ್ರೆ ನಾ ಊರಿಗೆ ಹೊಂಟಿದ್ದೆ. ನಮ್ಮ ತಂಗಿನೂ ಊರಿಗೆ ಹೊಂಟಿದ್ಲ. ನಂಗೆ ಇಲ್ಲಿ LP ಏರಿಯಾ ನಗರ ವಾಹನ್ ಕಡೆ ಸಿಕ್ಲಕ್ಕಿ. ಮತ್ತು ಅನ್ನ ಅಂತ ಹೋದ್ರಿದ್ಲ ಊರಿಗೆ ಹೊಂಟಿ ಏನಂತ ಕೇಳಿದ್ನೆ. ಹ್ಞೂ ಅಂತಂದ್ಲ. ಅವ್ರ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಅದಾಗ ಹತ್ತೈತಿ ಕಡ್ಡಿಗುಡ್ಡ. ಹಿಂಗಾಗಿ ನಾನು ಬಿಟ್ಟು ಹೋಗ್ತೇನೆ ಬಾವಾ ಅಂತಂದು. ಅದಕ್ಕೆ ಈಗ ನಮ್ಮ ತಂಗಿನ ಕಡ್ಡಿಗುಡ್ಡಕ್ಕೆ ಬಿಟ್ಟು ನಾವು ಮುಂದೆ ಬೆಳಗಾವ್ಗೆ ಹೋಗೋಣ ಅಂತ ನಡ್ರಿ. ನೋಡ್ರಿ ಇಲ್ಲಿ ನನ್ನ ಹಿಂದೇನು ಕಾಣಿಸತ್ತಲ್ಲ ನಿಮ್ಗೆ, ನ್ಯೂ ಅಯ್ಯಪ್ಪ ಗ್ರ್ಯಾಂಡ್ ಸಸ್ಯಾಹಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಅಲ್ಲೇ ಊಟ ಮಾಡಿದ್ದು ನಾನೀಗ. ಎಲ್ಲೇದೇನಪ್ಪ ಅಂತಂದ್ರೆ ಎಕ್ಸೈಟ್ ಆಗಿ ಹೇಳ್ಬೇಕಂದ್ರೆ ಬೈಲೊಂಗಲ್ನಾಗ ಅದ ನೋಡ್ರಿ, ಇಲ್ಲಿ ಸರ್ಕಲ್ ಅಂತೇಳಿ ಹೋಟೆಲ್ ಐತಿದೆ. ಮಸ್ತ್ ಅಂದ್ರೆ ಮಸ್ತ್ ಐತೆ ಹೋಟೆಲ್. ಒಂದ್ಸಲ ಟ್ರೈ ಮಾಡಿರಿ. ಐ ರೆಕಮೆಂಡ್ ಯು, ಏನಂತಾರೆ ಅದಕ್ಕೆ 100% ರೆಕಮೆಂಡ್ ಮಾಡ್ತೇನೆ ನಾನು ನಿಮಗೆ. ಯಾಕಂದ್ರೆ ಮಸ್ತ್ ಪ್ಯೂರ್ ವೆಜ್ ಊಟ ಸಿಗ್ತೈತಿ. ಪೂರಿ ಬಾಜಿ ಊಟ ಇರ್ತೈತಿ, ಆಮೇಲೆ ರೊಟ್ಟಿ ಚಪಾತಿ ಇರ್ತೈತಿ. ಬಾದುಸಾಗಿತ್ತು. ನನಗೂ ಪೂರಿ ಬಾಜಿ ತಿಂದಿದ್ದಿಲ್ಲ ಅನ್ಕೂಲೆ ತಿನ್ಬೇಕನ್ನೋ ಆಸೆ. ಸ್ವಲ್ಪ ಡಯಟಿಗೆ ಏನಂತಾರೆ ಅದಕ್ಕೆ ಬ್ರೇಕ್ ಹೇಳೇನಿ. ಯಾಕಂದ್ರೆ ಈಗ ಸದ್ಯಕ್ಕೆ ಏನು ಜಿಮ್ಮು ಹೊಂಟಿಲ್ಲ, ಏನಿಲ್ಲ. ಈಗ ನಾನು ನಾಳಿಂದ ಮತ್ತೆ ವಾಪಸ್ ಜಿಮ್ ಜಾಯಿನ್ ಮಾಡ್ತೀನಿ. ಹೌದು, ಜಿಮ್ಮಿನ ಕತೆ ಏನಪ್ಪ, ಯಾವಾಗಿಂದ ಜಿಮ್ಮಿಗೆ ಹೊಂಟಿ ಅಂತ ಕೇಳ್ಬೋದು. 5 ತಿಂಗಳಾತ ಜಿಮ್ಮಿಗೆ ಹೊಂಟೆ ನಾನು. ಸ್ವಲ್ಪ ನಿಮ್ಗೆ ಏನರ ಚೇಂಜಸ್ ಅನ್ಸಿರ್ಬೋದು ಅಂತ ಅನ್ಕೊತೀನಿ. ಗೊತ್ತಿಲ್ಲ ಎಷ್ಟು ಮಂದಿ ಅಬ್ಸರ್ವ್ ಮಾಡ್ಯಾರಿ ಮಾಡಿಲ್ಲ ಅನ್ನೋದನ್ನು. ಎನಿಹೌ ನೋಡ್ರಿ, ಮತ್ತೆ ಮುಂದೆ ಹೋಗೋಣಂತ. ಜರ್ನಿ ಒಳಗೆ ಏನೇನೆಲ್ಲ ಆಕೈತಿ ತೋರಿಸ್ತಾ ಇರ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ನೆನಪರಕ್ಕೆ ಹೋಗ್ಬಿಡ್ರಿಪ್ಪ. ಹೊಸ ಅಪ್ಡೇಟ್ಸ್ಗಳು ಲಗು ನಿಮ್ಗೆ ಸಿಗ್ತಿರ್ತಾವೆ ಫಸ್ಟಿಗೆ. ಚಲೋ, ಜೈ ಶ್ರೀರಾಮ್. ಊಟ ಮಾಡಿಕೊಂಡು ಹೊಳ್ಳೆ ವಾಪಸ್ ನಾ ಬೆಳಗಾವಿಗೆ ಹೋಗಿ ಮುಟ್ಟಿದ ಮೇಲೆ ವ್ಲಾಗ ತೊಗೊಂಡಿಲ್ಲ. ನನಗೆ ಮನಸ್ಸೇ ಇರಲಿಲ್ಲ. ಯಾಕಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟಿರಕ್ಕೆ ಮನಸ್ಸಾಗಲಿಲ್ಲ ನೋಡ್ರಿ. ಹಿಂಗಾಗಿ ವ್ಲಾಗು ತೊಗೊಂಡಿಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡತ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಮತ್ತೊಂದು ಡಿಫ್ರೆಂಟ್ ಆಗಿರೋ ವ್ಲಾಗ್ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.